ರಾಜ್ಯದ ಜನ ಪಂಚ ಗ್ಯಾರಂಟಿಗಳನ್ನು ಅನುಭವಿಸುತ್ತಿದ್ದಾರೆ. ಆ ಅನುಭವದ ನಟ್ಟ ನಡುವೆ ಮತ್ತೊಂದು ಅನುಭವ ನಿಮ್ಮದಾಗಲಿದೆ. ಪಂಚ ಗ್ಯಾರಂಟಿಯ ಬಳಿಕ ಮತ್ತೊಂದು ಬಿಗ್ ನ್ಯೂಸ್. ತಿಂಗಳಿಗೆ 2,000 ರೂಪಾಯಿ ಸಿಗುತ್ತೆ, ಸಂತೋಷ. ಆಧಾರ್ ಕಾರ್ಡ್ ತೋರಿಸಿದ್ರೆ ಹೇಳಿದ ಜಾಗಕ್ಕೆ ಬಿಡ್ತಾರೆ, ಸಂತೋಷ. ಕರೆಂಟ್ ಬಿಲ್ಲು ಜಾಸ್ತಿ ಬರ್ತಾ ಇಲ್ಲ, ಶಕ್ತಿ ಯೋಜನೆ ಅಥವಾ ಮತ್ತೊಂದು ಯೋಜನೆ ನಮ್ಮನ್ನ ಖುಷಿಪಡಿಸಿದೆ. ಈಗ ಮತ್ತೊಂದು ಯೋಜನೆ ಬರ್ತಾ ಇದೆ, ಕಾಂಗ್ರೆಸ್ ಸರ್ಕಾರದ ದಶ ಗ್ಯಾರಂಟಿ ಧಮಾಕ. ಶೀಘ್ರದಲ್ಲೇ ಜಾರಿಗೆ ಬರಲಿವೆಯಾ ಇನ್ನೂ 5 ಹೊಸ ಯೋಜನೆಗಳು. ಕರಾವಳಿ ನೆಲದಲ್ಲಿ ನಿಂತು ಡಿಕೆ ಶಿವಕುಮಾರ್ ನೀಡಿದ ಪಂಚ ಭರವಸೆಗಳು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಇದು ಹೊರೆಯಾಗಲಿದೆಯೇ? ಈಗಾಗಲೇ 5 ಯೋಜನೆ ಕೊಟ್ಟು 50 ರೀತಿಯಲ್ಲಿ ಹಿಂಸೆ ಕೊಡ್ತವ್ರು ಜನರನ್ನ. ಈಗ ಮತ್ತದರೆಡೆಯಲ್ಲಿ ಮತ್ತೊಂದು 5 ಯೋಜನೆ. ಭೂಮಿ 6ನೇ ಗ್ಯಾರಂಟಿ, ನೀರು 7ನೇ ಗ್ಯಾರಂಟಿ, ಮನೆಗಳನ್ನು ನೀಡುವುದು 8ನೇ ಗ್ಯಾರಂಟಿ, ಈ ಖಾತಾ ನೀಡುವುದು 9ನೇ ಗ್ಯಾರಂಟಿ, 10ನೇ ಗ್ಯಾರಂಟಿಯಾಗಿ ಉಚಿತವಾಗಿ ಆರೋಗ್ಯ ನೀಡೋದು. ಇದು ನಮ್ಮ ಸರ್ಕಾರದ ಸಂಕಲ್ಪ, ನಾವು ಕಾರ್ಯರೂಪಕ್ಕೆ ತರುತ್ತೇವೆ. ರಾಜ್ಯವನ್ನಾಳೋ ಸರ್ಕಾರ ಇತ್ತೀಚೆಗೆ ಕೋರ್ಟ್ ಒಂದು ಆರ್ಡರ್ ಕೊಡ್ತು, ಆದೇಶ. ಗ್ಯಾರಂಟಿಯ ಹೆಸರಿನಲ್ಲಿ ಜನರನ್ನ ಚೂತ್ಯ ಮಾಡಬೇಡಿ. ನೋಡಿ, ಖಾರವಾದ ಪದಪ್ರಯೋಗ ಆಗಿದ್ರು ಕೂಡ ಅದರಲ್ಲಿ ಅರ್ಥಗಳಿದ್ದಾವೆ. ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಜನರ ಮಸ್ತಿಷ್ಕವನ್ನ ನಿಮ್ಮತ್ತ ಸೆಳೆಯುವ ಪ್ರಯತ್ನವನ್ನ ಸರ್ಕಾರಗಳು ಬಿಡಬೇಕು ಅಂತ ಹೇಳಿದ್ದು ಪೀಠ. ಕಾರಣ ಈ ಯೋಜನೆಗಳು, ಈ ಸ್ಕೀಮ್ಗಳು ಒಂದು ತರಹದ ಆಮಿಷವಾಗಿ ಬದಲಾದೀತು ಅನ್ನೋ ಸೂಕ್ಷ್ಮ ಪ್ರಜ್ಞೆ ಇತ್ತೀಚೆಗೆ ಚೀಮಾರಿ ಆಗ್ತು ಕೆಲವೊಂದು ಸರ್ಕಾರಕ್ಕೆ. ತಾಕೀತು ಮಾಡ್ತು, ಗ್ಯಾರಂಟಿ ಹೆಸರಿನಲ್ಲಿ ಎಲೆಕ್ಷನ್ ಮಾಡಬಾರ್ದು, ನೀವು ನಾವೊಂದಷ್ಟು ಕೊಡ್ತೀವಿ, ಪೋಲಿಂಗ್ ಬೂತಿಗೆ ಬಂದು ವೋಟ್ ಹಾಕಿ ಅನ್ನೋ ತರಹದ ಯೋಜನೆಗಳಿವೆಲ್ಲ ಅನ್ನೋ ಅರ್ಥದಲ್ಲಿ ಬಂತು ಆದೇಶ. ಅದರ ಎಡೆಯಲ್ಲಿ ಕಾಂಗ್ರೆಸ್ಸಿನ 5 ಪಂಚ ಗ್ಯಾರಂಟಿಗಳು, ಒಂದು ನೀರು, ಒಂದು ಆರೋಗ್ಯ, ಮತ್ತೊಂದು ಭೂಮಿ ಅಂತ. ಇವೆಲ್ಲವೂ ರಾಜ್ಯವನ್ನಾಳುವ ಸರ್ಕಾರ ಮಾಡಲೇಬೇಕಾದ ಮೂಲಭೂತ ಹಕ್ಕು. ಇದನ್ನ ಯೋಜನೆ ಅಂಥೇಳಿ ವೈಭವೀಕರಿಸಬಹುದಾದ ವಿಚಾರಗಳೇ ಅಲ್ಲ. ನೀವು ಮಾಡಲೇಬೇಕು, ಕಡ್ಡಾಯವಾಗಿ ಮಾಡಬೇಕು. ರಾಜ್ಯದ ಆರೋಗ್ಯದ ಜವಾಬ್ದಾರಿ ಯಾರ ಕೈಯಲ್ಲಿರೋದು? ನಮ್ಮನ್ನಾಳುವ ಸರ್ಕಾರದ ಕೈಯಲ್ಲಿರೋದು. ರಾಜ್ಯದ ನೆಲ, ಜಲ, ಭಾಷೆ ಅವೆಲ್ಲದರಲ್ಲೂ ಕೂಡ ಜಲ ಬರುತ್ತಲ್ಲ, ನೀರು, ಅದು ಕೂಡ ನೀವು ಮಾಡಲೇಬೇಕಾಗಿರೋದು. ಇದೊಂದು ಪ್ರತ್ಯೇಕ ವಿಶೇಷವಾದ ಯೋಜನೆ ಖಂಡಿತ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಆರೋಗ್ಯವನ್ನು ಕಾಪಾಡಬೇಕಾಗಿದ್ದವರು ಯಾರು? ಸರ್ಕಾರ. ಅದನ್ನು ಯೋಜನೆ ರೂಪದಲ್ಲಿ ಪ್ರತ್ಯೇಕವಾಗಿ ಉಲ್ಲೇಖ ಮಾಡಿರೋದು ಈಗ ಜನರ ಎಡೆಯಲ್ಲಿ ಚರ್ಚೆ ಆಗ್ತಾ ಇದೆ. ಮನೆಗಳನ್ನು ನೀಡುವುದು 8ನೇ ಗ್ಯಾರಂಟಿ, ಈ ಖಾತಾ ನೀಡುವುದು 9ನೇ ಗ್ಯಾರಂಟಿ, 10ನೇ ಗ್ಯಾರಂಟಿಯಾಗಿ ಉಚಿತವಾಗಿ ಆರೋಗ್ಯ ನೀಡೋದು, ಇದು 10ನೇ ಗ್ಯಾರಂಟಿ. ಇದು ನಮ್ಮ ಸರ್ಕಾರದ ಸಂಕಲ್ಪ, ನಾವು ಕಾರ್ಯರೂಪಕ್ಕೆ ತರುತ್ತೇವೆ. ತರಲೇಬೇಕಾದಂಥ ವಿಚಾರ ಅಲ್ವಾ ಇದು? ಕಾರವಾರದಲ್ಲಿ ನಿಂತು ಕರಾವಳಿ ಭಾಗಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಮಾಡಿದಂತಹ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು ಈ ಯೋಜನೆಗಳಲ್ಲಿ ಸೆಂಟರ್ ಆಫ್ ಅಟ್ರಾಕ್ಟ್ ಆಗಿದ್ದೇ ಈ 5 ಯೋಜನೆಗಳು. ಇನ್ನೊಂದು 5 ಯೋಜನೆಯನ್ನು ಬಿಡ್ತಾ ಇದ್ದೀವಿ ಅನ್ನುವಾಗ ಜನ ಬಾಯಿ ಬಿಟ್ಕೊಂಡು ನೋಡ್ತಾರೆ. ಸಾಮಾನ್ಯವಾಗಿ ಈ ಯೋಜನೆಯ ಹೆಸರು ಹೇಳಿದ ತಕ್ಷಣ ಇದು ಮಾಡಲೇಬೇಕಾಗಿದ್ದ ಯೋಜನೆ ಅಲ್ವಾ, ಇದನ್ನ ಯಾಕೆ ಇವ್ರು ಪ್ರತ್ಯೇಕವಾಗಿ ಹೇಳ್ತವ್ರೆ ಅಂತ ಜನ ಶಾಕು. ನೆಲ, ಭೂಮಿ, ಜಲ ಇದು ಸರ್ಕಾರ ಮಾಡಲೇಬೇಕಾಗಿರೋ ಮೂಲಭೂತವಾದಂಥ ಯೋಜನೆಗಳು. ಇದನ್ನು ಇವರು ಪ್ರತ್ಯೇಕವಾಗಿ ಯೋಜನೆ ಸ್ಟೈಲ್ನಲ್ಲಿ ಬಿಂಬಿಸ್ತಿರೋದು ಯಾಕೆ ಎನ್ನುವಂತಹದ್ದು ಒಂದಷ್ಟು ಇಂಟೆಲೆಕ್ಚುವಲ್ ಮಂದಿಯ ಎಡೆಯಲ್ಲಿ ಚರ್ಚೆಗೆ ಒಳಗಾಗಿದೆ. ಒಟ್ಟಾರೆ ಈ ಗ್ಯಾರಂಟಿ ಸರ್ಕಾರದ ಈ ಗ್ಯಾರಂಟಿ ಸ್ಕೀಮ್ಗಳು ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ 2028ಕ್ಕೆ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.